ಕೇಂದ್ರ ಕಚೇರಿ ಆವರಣದಲ್ಲಿ ಏನು ನಮ್ಮ ಪೌರಕಾರ್ಮಿಕ ಪಿತಾಮಹ ಆದಂತಹ IPD ಸಾಲಪ್ಪನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಅಧಿಕಾರಿಗಳು ಸೇರಿ ಏನು ಪಾಲಿಕೆಯಲ್ಲಿ ಏನು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ IPD ಸಾಲಪ್ಪನವರು ಒಂದು ವರದಿಯನ್ನು ಕೊಟ್ಟಿರ್ತಾರೆ. ಆ ವರದಿ 1976ರಲ್ಲಿ ಏನು ಸರ್ಕಾರಕ್ಕೆ ಮಂಜೂರು ಕೊಡ್ತಾರೆ. ವರದಿಯನ್ನು 310 ಪುಟಗಳ ಒಂದು ಮನವಿಯನ್ನು 17 ಅಂಶಗಳ 96 ಶಿಫಾರಸುಗಳನ್ನು ಏನು 1977 ಜೂನ್ 30ನೇ ತಾರೀಕು ಈ ರಾಜ್ಯಕ್ಕೆ ಅದನ್ನು ಖಂಡನೆ ಮಾಡ್ತಾರೆ. ಭಾರತ ದೇಶಕ್ಕೆ 25ನೇ ಸ್ವಾತಂತ್ರ್ಯ ದಿನೋತ್ಸವ, ಗಾಂಧೀಜಿಯವರಿಗೆ 75ನೇ ಏನು ಹುಟ್ಟುಹಬ್ಬದ ಅಂಗವಾಗಿ ಮೈಸೂರಿನಲ್ಲಿ ಇದನ್ನು ನಮ್ಮ ಪೌರ ಕಾರ್ಮಿಕರ IPD ಸಾಲಪ್ಪನವರು ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿ 17 ಅಂಶಗಳ 96 ಶಿಫಾರಸುಗಳಿದ್ದಾವೆ. ಅದರಲ್ಲಿ 36 ಶಿಫಾರಸುಗಳು ಸರ್ಕಾರಿ ಸುತ್ತೋಲೆ ಆಗಿದೆ. ಈಗಾಗಲೇ ಏನು 29 ಶಿಫಾರಸುಗಳನ್ನು ಪಾಲಿಕೆ ಮತ್ತು ಸರ್ಕಾರ ಆದೇಶಗಳನ್ನು ಮಾಡಿದ್ದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಏನು ಅಂಶಗಳಿದ್ದಾವೆ ಅವನ್ನ ಕೈ ಬಿಟ್ಟಿದ್ದಾರೆ BBMP ಅಧಿಕಾರಿಗಳು ಮತ್ತು ಸರ್ಕಾರ. ದಯವಿಟ್ಟು ಏನೀಗ ಕಾಯಿಮಾತಿ ಆಗಿದೆ, ಕಾಯಿಮಾತಿ ಆಗಿರ್ತಕ್ಕಂಥ ವಿಚಾರ ಇದು ನೇಮಕಾತಿ ಮಾಡ್ಕೊಂಡಿದ್ದಾರೆ. ಏನದು ನೇಮಕಾತಿ ಮಾಡಬಾರ್ದಾಗಿತ್ತು. ಆ್ಯಕ್ಚುಲಿ IPD ಸಾಲಪ್ಪ ವರದಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್, ಏನಂದರೆ ಕ್ರಮ ಸಂಖ್ಯೆ 2, ಕ್ರಮ ಸಂಖ್ಯೆ 5, ಕ್ರಮ ಸಂಖ್ಯೆ 6, ಕ್ರಮ ಸಂಖ್ಯೆ 17 ಏನು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರ ಬದುಕುಗಳು ಹಸನಾಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು IPD ಸಾಲಪ್ಪನವರ ಬರ್ತ್ಡೇ ಸ್ಟ್ಯಾಚ್ಯೂದ ಈ ಒಂದು ವಿಚಾರವನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಆಟೋ ಟಿಪ್ಪರ್ ಚಾಲಕರು, ಸಹಾಯಕರು, ಕಾಂಟ್ರಾಕ್ಟರ್ ಚಾಲಕರು, ಸಹಾಯಕರು ಇನ್ನೂ ಕೂಡ ಗುತ್ತಿಗೆ ಪದ್ಧತಿಯಲ್ಲೇ ನರಳುತ್ತಾ ಇದ್ದಾರೆ. ಅವ್ರನ್ನು ಕೂಡ IPD ಸಾಲಪ್ಪನವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟು ಕ್ರಮ ಸಂಖ್ಯೆ 6 ಅನುಸಾರ ಅವ್ರನ್ನ ಕಾಯಿಮಾತಿ ಮಾಡಬೇಕಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಜೈ ಸಾಲಪ್ಪ, ಜೈ ಸಾಲಪ್ಪ, ಜೈ